ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ಮಹಾ ಎಕ್ಸ್ಕ್ಲೂಸಿವ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ತಮ್ಮೂರಲ್ಲಿ ಕನ್ನಡ ಧ್ವಜಕ್ಕೆ ಬೆಂಕಿ. ಈಗ ಬೆಳಗಾವಿಯಲ್ಲಿ ಕಾರುಗಳ ಗಾಜುಗಳು ಪುಡಿ ಪುಡಿ. ಎಂಇಎಸ್ ಪುಂಡಾಟ ಕಡಿವಾಣ ಹಾಕುತ್ತಾ ಸರ್ಕಾರ? ಈಗಿರೋ ಪ್ರಶ್ನೆ ಅದೇ. ಯಾಕೆಂದ್ರೆ ಬೆಂಗಳೂರಲ್ಲಿ ಶಿವಾಜಿ ಪ್ರತಿಮೆಗೆ ಅಪಮಾನದ ಆರೋಪ, ಬೆಳಗಾವಿಯಲ್ಲಿ ಎಂಇಎಸ್ ಕಾರ್ಯಕರ್ತರು ಪುಂಡಾಟ ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಅವರ ನೆಲದಲ್ಲಿ ಧ್ವಜ ಸುಟ್ಟರು, ಅದಕ್ಕೆ ಉತ್ತರವಾಗಿ ಬೆಂಗಳೂರಿನಲ್ಲಿ ಶಿವಾಜಿ ಪ್ರತಿಮೆಗೆ ಅಪಮಾನ ಮಾಡಿರೋ ಆರೋಪ ಇನ್ನೊಂದು ಕಡೆ. ಹಾಗಾಗಿ ಬೆಳಗಾವಿಯಲ್ಲಿ ಎಂಇಎಸ್ ಕಾರ್ಯಕರ್ತರು ಪುಂಡಾಟ ಮಾಡಿದ್ದಾರೆ. ರಾತ್ರೋರಾತ್ರಿ ಬೆಳಗಾವಿಯ ಸಂಭಾಜಿ ಸರ್ಕಲ್ನಲ್ಲಿ ರಾತ್ರಿ ಏಕಾಏಕಿ ಪ್ರತಿಭಟನೆ ಮಾಡಿದ್ರು. ಸರ್ಕಾರಿ ವಾಹನ, ಪೊಲೀಸ್ ವಾಹನಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ರು. ಘಟನೆಯಲ್ಲಿ 20ಕ್ಕೂ ಹೆಚ್ಚು ವಾಹನಗಳಿಗೆ ಹಾನಿಯಾಗಿದೆ. ಡಿಸಿಪಿ ವಿಕ್ರಮ್ ಆಮಟೆ ಸ್ಥಳಕ್ಕೆ ದೌಡಾಯಿಸಿದ್ರು, ಪರಿಶೀಲನೆ ಮಾಡಿದ್ರು. ಅಧಿವೇಶನಕ್ಕೆ ಬಂದಿದ್ದ ಕರ್ನಾಟಕ ಸರ್ಕಾರದ ವಾಹನಗಳನ್ನು ಟಾರ್ಗೆಟ್ ಮಾಡಿದ್ರು ಆ ದುಷ್ಕರ್ಮಿಗಳು. ಖಾಸಗಿ ಹೋಟೆಲ್ ಹತ್ತಿರ ನಿಂತಿದ್ದಂತಹ ಸರ್ಕಾರಿ ವಾಹನಗಳಿಗೆ ಕಲ್ಲು ತೂರಿದ್ರು. ರಾತ್ರೋರಾತ್ರಿ ನಡೆದಂತಹ ಈ ಪ್ರತಿಭಟನೆ, ಈ ಕಲ್ಲು ತೂರಾಟ ಒಂಥರ ಪ್ರಕ್ಷುಬ್ಧ ವಾತಾವರಣ. ಶಿವಾಜಿ ಪ್ರತಿಮೆಗೆ ಅಪಮಾನ ಮಾಡಲಾಗಿದೆ ಅಂತ ರಾತ್ರೋರಾತ್ರಿ ಸಡನ್ ಆಗಿ 20ಕ್ಕೂ ಹೆಚ್ಚು ವಾಹನಗಳಿಗೆ ಹಾನಿ ಮಾಡಿದ್ದಾರೆ. ಎಂಇಎಸ್ ಪುಂಡಾಟ ಮಾಡಿದ್ದಾರೆ. ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು ಬೆಳಗಾವಿಯ ದೃಶ್ಯ. ಇದು ನಿನ್ನೆ ರಾತ್ರಿ ಎಂಇಎಸ್ನವರು ಪುಂಡಾಟ ಮಾಡಿದ್ದಾರೆ ಬೆಳಗಾವಿ ಭಾಗದಲ್ಲಿ. ಬೆಳಗಾವಿಯಲ್ಲೇ ಈಗ ಅಲ್ಲಿ ಅಧಿವೇಶನ ನಡೀತಾ ಇದೆ. ಹಾಗಾಗಿ ಬೆಳಗಾವಿಯಲ್ಲಿ ಅಧಿವೇಶನಕ್ಕೆ ಅಂತ ಎಲ್ಲ ಸರ್ಕಾರಿ ವಾಹನಗಳು, ಅಧಿಕಾರಿಗಳು ಮತ್ತು ಸಚಿವರು ಎಲ್ಲರೂ ಇದ್ದಾರಲ್ಲಿ. ಹಾಗಾಗಿ ಅದನ್ನೇ ಟಾರ್ಗೆಟ್ ಮಾಡಿದ್ರು ಎಂಇಎಸ್ನವರು. ಬೆಳಗಾವಿಯಲ್ಲಿ ರಾತ್ರೋರಾತ್ರಿ ಪ್ರತಿಭಟನೆ ಮಾಡಿದ್ದಾರೆ. 20ಕ್ಕೂ ಹೆಚ್ಚು ವಾಹನಗಳಿಗೆ ಕಲ್ಲೊಡೆದಿದ್ದಾರೆ, ಕಲ್ಲು ತೂರಾಟ ಮಾಡಿದ್ದಾರೆ, ಜಖಂಗೊಳಿಸಿದ್ದಾರೆ. ರಾತ್ರೋರಾತ್ರಿ ಪೊಲೀಸರು ಕೂಡ ದೌಡಾಯಿಸಿದ್ರು. ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಈ ಕ್ಷಣಕ್ಕೆ ಬೂದಿ ಮುಚ್ಚಿದ ಕೆಂಡ ಬೆಳಗಾವಿ ಭಾಗದಲ್ಲಿ. ಸರ್, ಏನಾಯ್ತು ಅಂತ ಏನಂತ ಗೊತ್ತಿಲ್ಲ. ನಮ್ಮ ಕರ್ನಾಟಕದ ಬೋರ್ಡ್ನ ಕರ್ನಾಟಕ ವಿಧಾನ ಪರಿಷತ್ ಅಲ್ಲಿ ನಾವು ಎಂಪ್ಲಾಯಿ, ನಮ್ಮ ಡ್ರೈವರ್, ಆ ಬೋರ್ಡ್ ನಮ್ಮ ಗಾಡಿ, ನನ್ನ ಗಾಡಿ ಅಲಾಟ್ಮೆಂಟ್ ಗಾಡಿ, ಆ ಬೋರ್ಡ್ನ ಕುಯ್ಕೊಂಡು